ಓಕೆ, ಎಕ್ಸ್ಕ್ಯೂಸ್ ಮೀ, ಜಸ್ಟ್ ಅ ಮಿನಿಟ್. ಯೂಟ್ಯೂಬ್ ಕಡೆಯಿಂದ ಬನ್ನಿ ಕರ್ಕೊಂಡು MG ರೋಡಿಗೆ ಬಂದ್ಬಿಟ್ಟು ಜ್ಯೂಸ್ ಕುಡಿತಾ ಇದೀವಿ. ಇವಂದೇ ಬಿಲ್ ಇಲ್ಲ, ಕಂಟೆಂಟ್ ಶೂಟ್. ಸೊ ಗಾಯ್ಸ್, ಇಲ್ಲಿ ಬಟ್ಟೆ ತಣ ಅಂತ ಬಂದ್ರೆ ರೇಟ್ ಎಷ್ಟು ಗೊತ್ತಾ? ಅಲ್ಲಿ ತೋರ್ಸ ಮಚ್ಚಿ. 399 ಅಂತ ನಮ್ಮ ಹತ್ರ. 399 ಅಲ್ಲ ಚಿನ್ನ, ಅಲ್ಲಿ ಅಲ್ಲಿ 799. ಇಲ್ಲಿ ನೋಡಿಲಿ. ಒಂದೇ ಒಂದು ಸ್ನಿಕರ್ಸ್ ತಗೊಂಡ್ವಿ. ಸೊ ನೋಡ್ರಿ ಬಿಲ್ಲು ಎಷ್ಟುದ ಕೊಟ್ಟವ್ರ ಬಿಲ್ಲ. ನಾವ್ ಇಷ್ಟುದ ತಗೊಂಡಿದೀವಿ ಒಂದೇ ಒಂದು ಸ್ನಿಕರ್ಸ್. ಹೆಲೋ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಅಂಡ್ ಇವತ್ ನಾವ್ ಯಾರ ಮನೆಗಿದ್ದೀವಿ? ನಮ್ಮ ಫ್ರೆಂಡ್ ಹರ್ಷವ್ರ ಮನೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಸೊ ಫಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಆ ವಿಡಿಯೋನ ಡಿಲೀಟ್ ಮಾಡಿದ್ದೆ, ಡೀಟೇಲ್ಸ್ ಹೋಗಿರೋ ವಿಡಿಯೋನ. ಸೊ ಅವಾಗ ಒಂದ್ ಸ್ವಲ್ಪ ಎಕ್ಸಾಮ್ ಇತ್ತು, ಆ ಟೈಮಾಗ ಅವಾಗೆಲ್ಲ ವಿಡಿಯೋನ ಡಿಲೀಟ್ ಮಾಡಿದ್ದೆ. ಅಂಡ್ ಇವಾಗ ವಾಪಸ್ ಬಂದಿದೀವಿ, ಒಂದು ಕಂಟೆಂಟ್ ಶೂಟ್ ಮಾಡ್ಬೇಕಿತ್ತು. ಓದ್ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಗೆ ಎಂಡಿಂಗ್ ಅಲ್ಲಿ, ಹರ್ಷನ್ ಜೊತೆ ವ್ಲಾಗ್ ನ ಎಡಿಟ್ ಮಾಡ್ಬೇಕು, ಆಮೇಲೆ ಸಿಕ್ಕಾಪಟ್ಟೆ ಕೆಲ್ಸಗಳಿವೆ. ಇವಾಗ ಕಂಟೆಂಟ್ ಶೂಟ್ ಮಾಡ್ಬೇಕು. ಇವಾಗ ನನ್ ಕಂಟೆಂಟ್ಗೆ ಇವನ್ ಕ್ಯಾಮ್ರಾಮನ್, ಇವನ್ ಕಂಟೆಂಟ್ಗೆ ನಾನ್ ಕ್ಯಾಮ್ರಾಮ್ಯಾನ್. ಸೊ ಇವಾಗ ಹೋಗುವ MG ರೋಡ್ಗೆ ಹೋಗ್ತಾ ಇದೀವಿ. ಅಲ್ಲೊಂದ್ ಸ್ವಲ್ಪ ಶಾಪಿಂಗ್ ಮಾಡ್ತೀವಿ ಅಂಡ್ ಒಂದ್ ಸ್ವಲ್ಪ ಕಂಟೆಂಟ್ ಶೂಟ್ ಮಾಡೋದಿದೆ. ಏನ್ ಕಂಟೆಂಟ್ ಏನು ಎತ್ತ ಅಂತೆಲ್ಲ ತೋರಿಸ್ತೀನಿ. ಸೊ ಲೆಟ್ಸ್ ಗೋ ಬಾಯ್ಸ್. ನೋಡಿ, ಹರ್ಷನ್ ಕರ್ಕೊಂಡು MG ರೋಡಿಗೆ ಬಂದ್ಬಿಟ್ಟು ಜ್ಯೂಸ್ ಕುಡಿತಾ ಇದೀವಿ. ಇವಂದೇ ಬಿಲ್ ಇಲ್ಲ, ಕಂಟೆಂಟ್ ಶೂಟ್ ಮಾಡಿಸ್ತಾ ಇದೀನಿ ನೋಡ್ರಿ, ನಾನೇ ಕ್ಯಾಮ್ರಾಮನ್ ಅಲ್ವಾ, ಅದಕ್ಕೆ ಇವನ್ ತಾವಲೆ ಜ್ಯೂಸ್ ಪೆನಾಲ್ಟಿ ಹಾಕ್ಸ್ತಾ ಇದೀವಿ. ಇವಾಗ ಜ್ಯೂಸ್ ಕುಡಿದ್ಬಿಟ್ಟು ಹೋಗಿ ಒಂದೆರಡು ವಿಡಿಯೋ ಶೂಟ್ ಮಾಡ್ಕೊಂಡು ಬರೋದು. ಸೊ ಬಾಯ್ಸ್, ಇವಾಗ ನಾವ್ ಹೋಗ್ತಾ ಇರೋದು ಎಸ್ಮಾಲ್ಗೆ. ಯಾಕೆಂದ್ರೆ ನಮ್ಮ ಹುಡುಗಂಗೆ ಕಂಟೆಂಟ್ ಶೂಟ್ ಮಾಡೋದಕ್ಕೆ ಇಲ್ಲಿ ಯಾರು ಜಾಸ್ತಿ ಜನ ಸಿಗ್ತಿರ್ಲಿಲ್ಲ, ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಆಟೋ ತಗೊಂಡು ಹೋಗ್ತಾ ಇದೀವಿ. ಈಗ ಎಸ್ಮಾಲ್ಗೆ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ಕಂಟೆಂಟ್ ಶೂಟ್ ಮಾಡೋದ. ಆಕ್ಚುಲಿ ಕಂಟೆಂಟ್ ಸಿಕ್ತು, ಬಟ್ ನಮಗೆ ಕೇಳಕ್ಕೆ ಒಂಥರ ಆಗ್ತಿತ್ತು. ಸೊ ಅದಕ್ಕೆ ಈಗ ಎಸ್ಮಾಲ್ಗೆ ಹೋಗೋಣ ಅಂತ ಇದ್ವಿ. ಸೊ ಹೋಗೋದ ಬನ್ನಿ, ಹೋಗ್ತಾ ಇದೀವಿ. ಎಲ್ಲ ಸ್ಪಾನ್ಸರ್ಡ್ ಬೈ ಒಂಟಿ ಕನ್ನಡಿಗ. ಏನಂತೀರಾ? ಏನ್ ಹೇಳದ ಗೈಸ್, ತಂದಿದ್ದ 600 ರೂಪಾಯಿ ಖರ್ಚು ಮಾಡ್ತಾ. 600 ರೂಪಾಯಿ ಬಿಡ್ತೀವ ಗೈಸ್? ನೀವ್ ಹೇಳ್ರಿ, ಬಿಡ್ತೀರಾ? ಇಲ್ಲೇನೋ ಅವತಾರ ಐತ ಕಣ. ಸೊ ಗೈಸ್, ಇಲ್ಲೇನೋ ತುಮಕೂರಲ್ಲಿ ಅವತಾರದ ಏನೋ ಮಾಡ್ತಿದ್ದಾರೆ ಗ್ಲಾಸ್ ಹೌಸ್ ಅಲ್ಲಿ. ನೀವು ಇಂಟ್ರೆಸ್ಟ್ ಇದ್ರೆ ಬನ್ನಿ, ಅದು ಯಾವಾಗ್ಲೂ ಇರಲ್ಲ ನೋಡಿ. ಎಕ್ಸಿಬಿಷನ್ ತರ ಏನೇನೋ ಮಾಡ್ತಿದ್ದಾರೆ. ಓಕೆ, ಹೋಗೋಣ. ಈಗ ಬೇಡ, ಜಸ್ಟ್ ಕಂಟೆಂಟ್ ಶೂಟ್ ಮಾಡೋದ. ಅಲ್ಲ, ಸಂಜೆ 5:30 ಅಂತೆ. 5:30 ಹಿಡಿದು 9:30 ತನಕ ನೈಟು. ನೋಡವ್ವ, ಇವತ್ ಬೇಡ, ಯಾವಾಗಾರ ಬೇರೆ ಟೈಮ್ ನೋಡ. ಯಾವಾಗ್ಲೂ ಇರಲ್ಲ ಕಣ, ಅದು ಹೋಗೋದ ಬಿಡು. ಸೊ ಗೈಸ್, ಈಗ ಎಸ್ಮೇಲೆ ಹೋಗ್ತಾ ಇದ್ವಿ. ಸೊ ಲೆಟ್ಸ್ ಗೋ. ಸೊ ಬೈಸ್, ಇಲ್ಲಿ ಸ್ಟೈಲ್ ಯೂನಿಯನ್ಗೆ ಹೋಗೋಣ ಅನ್ಕೊಂಡ್ವಿ. ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ, ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ. ತಾಂಡಿದ್ದಾರೆ ಇವನು ಶ್ರೀಮಂತ, ನಾವು ಬಡವರು. ಸೊ ಇವಾಗ ಹೋಗೋದ ಇದ್ರೊಳಗ ಒಂದ್ ಕಂಟೆಂಟ್ ಶೂಟ್ ಮಾಡುವ ಅಂತ ಇದ್ದೀನಿ. ಸೊ ನೋಡೋಣ, ಆದ್ರೆ ಇವನ್ ಕೈಲಿ ಕಂಟೆಂಟ್ ಶೂಟ್ ಮಾಡಿಸ್ತೀನಿ ಗೈಸ್. ಸೊ ಗೈಸ್, ಇಲ್ಲಿ ಬಟ್ಟೆ ತಣ ಅಂತ ಬಂದ್ರೆ ರೇಟ್ ಎಷ್ಟು ಗೊತ್ತಾ? ಅಲ್ಲಿ ತೋರ್ಸ ಮಚ್ಚಿ. 399 ಅಂತ ನಮ್ಮ ಹತ್ರ. 399 ಅಲ್ಲ ಚಿನ್ನ, ಅಲ್ಲಿ ಅಲ್ಲಿ 799. ಇಲ್ಲಿ ನೋಡಿಲಿ. ಬಾಯ್ಸ್ ನೋಡಿ, ನಾವು ಎಸ್ಮಾಲಿಗೆ ಬಂದ್ಬಿಟ್ಟು ಅಜೀಬಾಗಿ ಹೋಗ್ಬಾರ್ದು ಅಂತ ಹೇಳಿ ಬಟ್ಟೆ ತಗೊಳ್ಳೋಣ ಅಂತ ಬಂದಿದ್ವಿ. ನಾನು ವರ್ಷ ಇಬ್ರು ಬಾಯ್ಸ್ ನೋಡಿ ಹೆಂಗಿದೆ ಬಟ್ಟೆ. ಸೊ ಈ ಬಟ್ಟೆ ಕಾಸ್ಟ್ ಎಷ್ಟು ಗೊತ್ತಾ? 800 ರೂಪಾಯಿ ಗೈಸ್. ಜಸ್ಟ್ 800. 799, 1 ರೂಪಾಯಿ ಏನಕ್ಕೆ ಬಿಟ್ರು. 800 ರೂಪಾಯಿ ಅಂತೀವಿ ಬಟ್ಟೆ. ಬೈಸ್, ಈ ಪ್ಯಾಂಟಿಗೆ ಈ ಶರ್ಟು ಸಕ್ಕದ ಮ್ಯಾಚ್ ಆಗ್ತಾ ಇದೆ. ಸದ್ಯಕ್ಕೆ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲ, ಸೊ ಅದಕ್ಕೋಸ್ಕರ ತಾಂತಿಲ್ಲ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನಿಯತ್ತಾಗಿರ್ಬೇಕು. ನಾವು ಕ್ಲಸ್ಟರ್ಸ್ ಹೋಗಿದ್ವಿ. ಪಾಪ ಇವ್ರು ಇವತ್ತರ ಮೋಸ ಮಾಡಿದ್ರೆ ಓಕೆ ಬಿಡು, ದೇವ್ರು ಮೆಚ್ತಾನೆ. ಪ್ರಾವಿಷನ್ ಸ್ಟೋರ್ ಅಲ್ಲಿ ಮೋಸ ಮಾಡೋಣ. ಐಸ್ ಕ್ರೀಮ್ ಬೈಸ್, ಇವೆಲ್ಲ ಬೇಡ. ಇವಾಗ ಬಟ್ಟೆ ಬಿಸಾಕ್ಬಿಟ್ಟು ಹೋಗೋದ.
ಜನ ಏನೇನು ಹತ್ಕೋತಾರೆ ಇಬ್ರು ಒಂದೇ ರೂಮ್ ಆಗಿದ್ವಿ ಅಂತ. ಸೊ ಇವಾಗ ಹೋಗುವ. ಬಟ್ಟೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಹುಡುಗ ಹುಡುಗಿ ಇದ್ರೆ ಕಾಮನ್ ಅದು. ಬಟ್ಟೆ ಮಾತ್ರ ಸಖತ್ತಾಗಿದೆ ಗೈಸ್, ಬಂದ್ರೆ ತಗೊಳ್ಳಿ. ಯೂನಿ ಸ್ಟೈಲ್ ಅಂತ ಚೆನ್ನಾಗಿದೆ ಬಟ್ಟೆ, ಕ್ವಾಲಿಟಿನೂ ಸ್ಟೈಲ್ ಯೂನಿಯನ್ ಕಣ, ಸ್ಟೈಲ್ ಯೂನಿಯನ್ ಏನೋ ಒಂದು ಏನೋ ಚೆನ್ನಾಗಿದೆ. ಬನ್ನಿ, ಹೋಗೋದಾ? ಸೊ ಗೈಸ್ ಇವಾಗ ನಾವು ಒಂದು ಮೀಡಿಯಂ ಇರೋ ಬರ್ಗರ್ನ ಮತ್ತೆ ಒಂದು ಆಫರ್ ನಡೀತಿತ್ತು. ಎಗ್ಗಲ್ಲಿ ಹಾಕೊಂಡು ವೆಜ್ ತಂಡಿದ್ದು. ನಾನು ಎಗ್ ಅಂತ ಇದಂದೆ ಮೀಡಿಯಂ ಅಂತ. ಓಕೆ ಬರ್ಗರ್ನ ಆರ್ಡರ್ ಮಾಡಿದ್ದೀವಿ. ಇವಾಗ ಬರ್ಗರ್ನ ತಿಂದು ಕಂಟೆಂಟ್ ಶೂಟ್ ಮಾಡಕ್ಕೆ ಹೋಗೋದ. ಮೈಕಲ್ಲಿ ನಮ್ಮ ಹುಡುಗ ಚಾರ್ಜ್ ಖಾಲಿ ಮಾಡ್ಬಿಟ್ಟವನೆ. ಯಾರು ಜನನೇ ಇಲ್ಲ ಕಣೋ ಶೂಟ್ ಮಾಡೋದಕ್ಕೆ ಜನ ಅವರೇ ಗೈಸ್, ಇವನು ಕೇಳೋದಕ್ಕಾಗ್ತಿಲ್ಲ, ಅದಕ್ಕೋಸ್ಕರ ಇವಾಗ ಹೋಗುವ. ಇಲ್ಲಿ ನೀವು ಹೇಳಿ, ಇವಾಗ ಲವರ್ಸ್ ಬಂದವ್ರೆ, ಅವ್ರನ್ನ ಕೇಳಿದ್ರೆ ಇವಾಗ ಅವ್ರ ಫ್ಯಾಮಿಲಿಯಿಂದ ಗೊತ್ತಿಲ್ಲದಲ್ಲೇ ಬಂದಿರೋರು ಎಷ್ಟೊಂದು ಜನ ಇದ್ದೇ ಇರ್ತಿರ್ತಾನೆ. ಹೆಂಗೆ ಕೇಳೋಕ್ಕಾಗುತ್ತೆ ನೀವು ಹೇಳಿ? ಹಾಂ, ಅಕಸ್ಮಾತ್ ನಮ್ಮ ಬ್ಲಾಗಿನ ನಮ್ಮ ವಿಡಿಯೋನ ಅವ್ರು ನೋಡಿ ಆಮೇಲೆ ಅವ್ರ ಫ್ಯಾಮಿಲಿ ಏನಕ್ಕೆ ಅವ್ರ ಜೊತೆ ಸುಧಾಡಿದೆ, ಸುಮ್ಮನೆ ನಮ್ಮಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗ್ಬಾರ್ದಲ್ವಾ? ಆಯಿತು ಗೈಸ್, ಇವಂಗಾಗಲೇ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಸೊ ಇವಾಗ ಆರ್ಡರ್ ಮಾಡಿದ್ದೀವಿ, ಬಂದಾದಮೇಲೆ ತಿನ್ನೋಣ ಫಸ್ಟ್. ಸೊ ಬಟ್ಟೆನ ಸುಮ್ಮನೆ ಚೆಕ್ ಮಾಡೋದಕ್ಕೆ ಅಂತ ಹೇಳಿ ಹೋಗಿ ಅಲ್ಲೇ ಬಿಟ್ಟು ಬಂದಿದ್ದೀವಿ. ಬಟ್ಟೆನ ಸುಮ್ಮನೆ ಕೊಟ್ಟಕ್ಕೆ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ತೊಗೊಬೇಕು. ಸೊ ಇನ್ನು ನೆಕ್ಸ್ಟ್ ಮಂತ್ ಒಳಗೆ ತಗೊಳ್ಳುವ. ಅಲ್ಲಿ ಒಂದು ಪರ್ಫಾರ್ಮೆಕ್ಸ್ ಐತಲ್ಲ, ಅಲ್ಲಿ ಹೋಗ್ಬೇಕಂತೆ. ನಾನು ಬೇಡ ಅಂತ. ಯಾಕೆ ಬೇಕು ಗೈಸ್? ಅದು ಸಣ್ಣದು ಬೇರೆ ಐತೆ ಕಣ, ಹೋಗೋಕ್ಕಾಗಲ್ಲ. ಅಲ್ಲಿ ಏನೋ ಟ್ರಯಲ್ ರೂಮ್ ಇಲ್ಲ ಅಲ್ಲಿ, ಅದಕ್ಕೋಸ್ಕರ ಹೋಗಲ್ಲ. ಐತೆ ಒಂದೇ ರೂಮ್ ಐತೆ. ಬಂದಿದೆ ಫ್ರೆಂಚ್ ಫ್ರೈಸು, ಕೋಲ್ಡ್ ಡ್ರಿಂಕ್ಸು, ಆಮೇಲೆ ಬರ್ಗರ್ ಬಂದಿದೆ. ಇವಾಗ ತಿನ್ನುವ ಸಮಯ. ಲಂಚ್ ಮಾಡೋದಕ್ಕೆ ನಾವು ಸಿದ್ಧಗಂಗೆ ಮಠಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ನಂದು. ಆಮೇಲೆ ತಿರ್ಗಾ ಎಸ್ಮಾಲ್ವಿಗೆ ಬಂದ್ವಲ್ಲ, ಟ್ರೈನೆಲ್ಲ ಬಣ್ಣ ಎಲ್ಲಿಗೆ ಹೋಗಲ್ಲ. ಗ್ಯಾಸ್ ಇದ್ರಲ್ಲಿ ಸಿಗ್ತಿದ್ರೆ ನಾನು ಗ್ಯಾಸ್ ಇದ್ರಲ್ಲಿ ಹೋಗ್ಬೋದು, ಆದರೆ ಇವಾಗ ಬೇಡ. ಇವಾಗ ಇಲ್ಲೇ ಊಟ ಆಗೋಯ್ತು. ಸೊ ಇದನ್ನು ತಿನ್ಕೊಂಡು ಹೋಗೋಣ. ಒಂದು ಸ್ನಿಕರ್ಸ್ ತಗೊಂಡ್ವಿ. ಸೊ ನೋಡ್ರಿ ಬಿಲ್ಲು ಎಷ್ಟುದ ಕೊಟ್ಟವ್ರು ಬಿಲ್ಲ. ನಾವು ಇಷ್ಟುದ ತಗೊಂಡಿದ್ದೀವಿ ಒಂದೇ ಒಂದು ಸ್ನಿಕರ್ಸ್ಗೆ. ಕಮ್ಮಿದಾ? ದಾದಾ ಒಂದು ನಿಮಿಷ, ಯೂಟ್ಯೂಬಿಂದ ಬಂದಿರೋದು. ಸೊ ಬಾಯ್ಸ್, ಇವಾಗ ನಮ್ಮ ಮೈಕಲ್ಲಿ ಚಾರ್ಜ್ ಎಲ್ಲ ಖಾಲಿ ಆಯಿತು ಆ್ಯಂಡ್ ಕಂಟೆಂಟ್ ಕೂಡ ಕರೆಕ್ಟ್ ಟೈಮಿಗೆ ಮುಗೀತು. ಆ್ಯಂಡ್ ನಾನು ಇವಾಗ ಬ್ಲಾಗ್ ಮಾಡ್ಬೇಕಾದ್ರೆ ಮೈಕ್ ಯೂಸ್ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ. ಬೇಡ, ಅದಕ್ಕೆ ನಮ್ಮ ಹುಡುಗಿ ತವ ಐಸ್ ಕ್ರೀಮ್ ತರಿಸ್ದೆ. ಸೊ ಒಂದು ಐಸ್ ಕ್ರೀಮು, ಆಮೇಲೆ ಒಂದು ನೀರು. ಇವಾಗ ಊರಿಗೆ ಹೋಗುವ. ಫೆಸ್ಟಿವಲಾಗೆಲ್ಲ ಆರಾಮಾಗಿ ಸುತ್ತಾಡ್ಕೊಂಡು ಒಂದು ಬಟ್ಟೆ ಚೆನ್ನಾಗಿದೆ, ಅದೊಂದು ಬಟ್ಟೆ ತಗೊಬೇಕು ಅಂದ್ಕೊಂಡಿದ್ದೀವಿ. ನೋಡುವ, ನೆಕ್ಸ್ಟ್ ಟೈಮ್ ಯಾವಾಗ ಬಂದಾಗ ನೋಡೋಣ. ಆ್ಯಂಡ್ ನಮ್ಮದು ಒಂದು ಕಂಟೆಂಟ್ ಶೂಟ್ ಮಾಡಬೇಕಿತ್ತು, ಆದರೆ ಚಾರ್ಜ್ ಇಲ್ಲ. ಈಗ ಸದ್ಯಕ್ಕೆ ಟೈಮ್ ಸಹ ಆಗಿದೆ. ಆ್ಯಂಡ್ ನಂಗೆ ಕಂಟೆಂಟ್ ಶೂಟ್ ಮಾಡಬೇಕಂದ್ರೆ ನೆಕ್ಸ್ಟ್ ಟೈಮ್ ಬರಬೇಕಾಗುತ್ತೆ. ಸೊ ಇವತ್ತೇ ಶೂಟ್ ಮಾಡೋಣ, ನಂದು ಕಂಟೆಂಟು ಇವೊಂದು ಕಂಟೆಂಟ್ ಶೂಟ್ ಮಾಡಬೇಕಿತ್ತು. ಆದರೆ ಚಾರ್ಜ್ ಇಲ್ಲ ಅಂತ ಅಲ್ಲ, ಟೈಮ್ ಇಲ್ಲ ಇವಾಗ. ಸೊ ಅದಕ್ಕೋಸ್ಕರ ಈಗ ಒಂದು ಐಸ್ ಕ್ರೀಮು, ನೀರು ಕೊಟ್ಕೊಂಡು ಹೋಗೋಣ. ನೀರು ಕೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.